ಎಲ್ಲರಿಗೂ ನಮಸ್ಕಾರ ಮಕ್ಕಳೇ. ಇವತ್ತು ನಾವು 8ನೇ ತರಗತಿ ವಿಜ್ಞಾನ ಭಾಗ 1ರಲ್ಲಿ ಬರ್ತಕ್ಕಂಥ ಅಧ್ಯಾಯ 6 ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಈ ಒಂದು ಪಾಠವನ್ನು ಇವತ್ತು ಕೇಳೋಣ ಅಂತಕ್ಕಂಥದ್ದು. ಪ್ರಥಮವಾಗಿ ಈ ಒಂದು ಪಾಠದಲ್ಲಿ ನಮ್ಮ ಜೀವಿಗಳ ಅಂದರೆ ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆಯನ್ನು ನಾವು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೋಬೇಕಾಗಿದೆ ಅಂತಕ್ಕಂಥದ್ದು. ಅದು ಮಾಡದೇ ಇದ್ದರೆ ಆಗ್ತಕ್ಕಂಥ ಅನಾಹುತಗಳು ಏನೇನು ಅಂತಕ್ಕಂಥದ್ದು. ಈಗ ಮಕ್ಕಳೇ, ಇವತ್ತು ನಾವೆಲ್ಲ ನಮ್ಮ ಪ್ರಪಂಚದಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ಬಗೆಯ ಸಸ್ಯಗಳು, ಅನೇಕ ಬಗೆಯ ಪ್ರಾಣಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಆ ಎಲ್ಲ ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆ ನಮ್ಮ ಮೇಲೆ ಅವಲಂಬಿಸಿದೆ ಅಂತಕ್ಕಂಥದ್ದು. ಇವತ್ತು ನಾವು ಅರಣ್ಯ ಈ ಒಂದು ಪಾಠದಲ್ಲಿ ಮೊದಲನೇದಾಗಿರ್ತಕ್ಕಂಥ ಘಟಕ ಅರಣ್ಯ ನಾಶ ಮತ್ತು ಅದಕ್ಕೆ ಕಾರಣಗಳು ಅಂತಕ್ಕಂಥದ್ದಿದೆ. ಈಗ ನಾವು ಇಲ್ಲಿ ಅರಣ್ಯ ನಾಶ ಮತ್ತು ಅದಕ್ಕೆ ಕಾರಣಗಳು ಅಂತಕ್ಕಂಥದ್ದಿದೆ ಇಲ್ಲಿ. ಈಗ ನಾವು ಈ ಒಂದು ಇದರಲ್ಲಿ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಈ ಒಂದು ಅರಣ್ಯಗಳ ನಾಶ ಆಗೋದಕ್ಕೆ ಕಾರಣಕರ್ತರು ಯಾರು ಅಂತಕ್ಕಂಥದ್ದು ನಾವು ಮೊದಲ ಬಾರಿಗೆ ನಾವು ಊಹಿಸಿದಾಗ ಎಲ್ಲ ಪ್ರಾಣಿಗಳಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾರು ಅಂತ ಹೇಳಿದರೆ ಮಾನವ ಅಂತ ನಮಗೆಲ್ಲ ಗೊತ್ತಿದೆ. ಈ ಮಾನವನ ಅನೈಚ್ಛಿಕ ಚಟುವಟಿಕೆಗಳಿಂದ ಇವತ್ತು ಭೂಮಿಯ ಮೇಲೆ ಇರ್ತಕ್ಕಂತಹ ಸಸ್ಯರಾಶಿಗಳು, ಅಂದರೆ ಅದು ಕಾಡುಗಳಾಗಿರ್ಬೋದು, ಅರಣ್ಯಗಳು ಏನಾಗಿದ್ದಾವೆ ಅಂತ ಹೇಳಿದರೆ ಹಾಳಾಗ್ತಾ ಇದ್ದಾವೆ ಅಂತಕ್ಕಂಥದ್ದು. ಈಗ ಮಕ್ಕಳು, ನಮಗೆಲ್ಲ ಗೊತ್ತಿದೆ ಭೂಮಿಯ ಮೇಲೆ ಇರ್ತಕ್ಕಂತಹ ವೈವಿಧ್ಯಮಯ ಸಸ್ಯಗಳು ಮತ್ತು ಪ್ರಾಣಿಗಳು ಈ ನಮ್ಮ ಪ್ರಪಂಚದಲ್ಲಿ ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಈ ಒಂದು ಸಸ್ಯಗಳು ಮತ್ತು ಪ್ರಾಣಿಗಳು ನಮ್ಮ ಒಂದು ಮನುಕುಲಕ್ಕೆ ಏನಾಗಿದೆ, ಈ ಒಂದು ಮನುಕುಲದ ಒಂದು ಕ್ಷೇಮಕ್ಕೆ ಮತ್ತು ಉಳಿವಿಗೆ ತುಂಬ ಅವಶ್ಯಕವಾಗಿದ್ದಾವೆ ಅಂತಕ್ಕಂಥದ್ದು ಸಸ್ಯಗಳು ಮತ್ತು ಪ್ರಾಣಿಗಳು. ಈ ಜೀವಿಗಳ ಉಳಿವಿಗೆಗೆ ಎದುರಾದ ಬಹುದೊಡ್ಡ ಅಪಾಯ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಅರಣ್ಯ ನಾಶ ಅಂತಕ್ಕಂಥದ್ದು. ಏನು ಅರಣ್ಯ ನಾಶ ಅಂತ ಹೇಳಿದರೆ, ಅರಣ್ಯಗಳು ಅಂತೇಳಿದರೆ ಕಾಡು, ದಟ್ಟವಾದ ಕಾಡುಗಳು. ಆ ಕಾಡುಗಳಲ್ಲಿರ್ತಕ್ಕಂಥ ಮರಗಳನ್ನು ಕಡಿದು ಏನಾಗುತ್ತೆ ಅಂತ ಹೇಳಿದರೆ, ನಾವು ಇವತ್ತು ಮನುಷ್ಯ ಬೇರೆ ಬೇರೆ ಕಾರ್ಯಗಳಿಗೆ ಅದನ್ನು ಬಳಕೆ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಏನಪ್ಪ ಅಂತ ಹೇಳಿದರೆ, ನಮ್ಮ ಒಂದು ಇದರಲ್ಲಿ ಅಂತ ಹೇಳಿದರೆ ಇವತ್ತು ಅರಣ್ಯಗಳನ್ನು ಇವತ್ತು ನಾವು ಕಡಿತಾ ಇದ್ದೀವಿ. ನೋಡಿ, ಇವತ್ತು ಅರಣ್ಯಗಳಲ್ಲಿರ್ತಕ್ಕಂಥ ಕಾಡುಗಳನ್ನು ಕಡಿದು ಬಿಟ್ಟು ಏನು ಮಾಡ್ತೀವಿ ಇಲ್ಲಿ ಅಂತ ಹೇಳಿದರೆ, ಅಲ್ಲಿ ಕಾಡುಗಳಲ್ಲಿರ್ತಕ್ಕಂಥ ಮರಗಳಲ್ಲಿ ಇಲ್ಲದಂಗೆ ಮಾಡ್ತಾಯಿದ್ದೀವಿ. ಈ ಒಂದು ಯಾವ್ಯಾವ ಉದ್ದೇಶಕ್ಕೆ ಇಲ್ಲಿ ಮನುಷ್ಯ ಈ ಒಂದು ಅರಣ್ಯಗಳನ್ನು ಕಡಿತದಾನೆ, ಅದನ್ನು ಮರಗಳನ್ನು ಕಡಿತದಾನೆ ಅಂತ ಹೇಳಿದರೆ, ಮುಖ್ಯವಾಗಿ ನಾವಿಲ್ಲಿ 3 ಅಂಶಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಮಕ್ಕಳೇ. ಮೊದಲನೇದು ಯಾವುದಪ್ಪ ಅಂತ ಹೇಳಿದರೆ, ವ್ಯವಸಾಯ ಮಾಡಲು ಏನು ಮಾಡ್ತದೆ, ವ್ಯವಸಾಯಕ್ಕೆ ಬೇಕಾದಂತಹ ಭೂಮಿಯನ್ನು ಪರಿವರ್ತಿಸಲು, ವ್ಯವಸಾಯ ಭೂಮಿಯನ್ನಾಗಿ ಪರಿವರ್ತಿಸಲು ಈ ಒಂದು ಅರಣ್ಯ ನಾಶವನ್ನು ಇವತ್ತು ಮನುಷ್ಯ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಎರಡನೇ ಕೆಲಸ ಏನಪ್ಪ ಅಂತ ಹೇಳಿದರೆ, ಇವತ್ತು ಮನೆಗಳನ್ನು ಮತ್ತು ಕಾರ್ಖಾನೆಗಳನ್ನು ಕಟ್ಟಲು ಮನುಷ್ಯ ಈ ಕಾಡುಗಳನ್ನು ಅಥವಾ ಅರಣ್ಯಗಳನ್ನು ನಾಶ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಮೂರನೇ ಅಂಶ ಏನು ಅಂತ ಹೇಳಿದರೆ, ಪೀಠೋಪಕರಣಗಳನ್ನು ತಯಾರಿಸಲು ಅಥವಾ ಉರುವಲು ಆಗಿ ಈ ಒಂದು ಮರಗಳನ್ನು ಉಪಯೋಗಿಸಲು ಹೆಚ್ಚೆಚ್ಚಾಗಿ ಇವತ್ತು ಮಾನವ ಇದನ್ನು ಬಳಕೆ ಮಾಡ್ತದಾನೆ ಅಂತಕ್ಕಂಥದ್ದು. ಈಗ ನಮಗೆಲ್ಲ ಗೊತ್ತಾಯ್ತು ಮಕ್ಕಳೇ, ಏನು ಅಂತ ಹೇಳಿದರೆ, ಇವತ್ತು ನಾವು ಮರಗಳನ್ನು ಇವತ್ತು ಕಡಿದುಬಿಟ್ಟು ಈಗ ನಮಗೆ 3 ಮುಖ್ಯ ಕೆಲಸಗಳಿಗೆ ಮನುಷ್ಯ ಬಳಸ್ತಾ ಇದ್ದಾನೆ ಅಂತಕ್ಕಂಥದ್ದು. ವ್ಯವಸಾಯ ಭೂಮಿಯನ್ನಾಗಿ ಪರಿವರ್ತಿಸಲು ಒಂದನೇದು, ಮನೆಗಳನ್ನು ಮತ್ತು ಕಾರ್ಖಾನೆಗಳನ್ನು ಕಟ್ಟಲು ಎರಡನೇದು, ಮೂರನೇದು ಪೀಠೋಪಕರಣಗಳನ್ನು ತಯಾರಿಸಲು ಅಥವಾ ಉರುವಲಾಗಿ ಉಪಯೋಗಿಸಲು ಈ ಅರಣ್ಯ ನಾಶವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಮಕ್ಕಳು, ಇವತ್ತು ಪ್ರಪಂಚದಲ್ಲಿ ನಾವು ಕಾಣ್ತಾ ಇದ್ದೀವಿ ಏನಪ್ಪ ಅಂತ ಹೇಳಿದರೆ, ಕಾಡ್ಗಿಚ್ಚು ಮತ್ತು ತೀವ್ರ ಥರದ ಬರಗಾಲಗಳು ಕೂಡ ಏನಾಗಿದ್ದಾವೆ, ಅರಣ್ಯ ನಾಶಕ್ಕೆ ಏನಾಗಿದ್ದಾವೆ
ಈ ಒಂದು ನೈಸರ್ಗಿಕ ಕಾರಣಗಳು ಅಂತ ನಾವಿಲ್ಲಿ ಹೇಳ್ಬೋದು. ಕಾಡ್ಗಿಚ್ಚು ಮತ್ತು ತೀವ್ರತರದ ಬರಗಾಲಗಳು ಇವು ಕೂಡ ಅರಣ್ಯ ನಾಶಕ್ಕೆ ಕಾರಣ. ಅಂದರೆ ಇವು ನೈಸರ್ಗಿಕವಾಗಿರ್ತಕ್ಕ ಅಂಶಗಳಾಗಿದ್ದಾವೆ ಅಂತಕ್ಕಂಥದ್ದು. ಮಕ್ಕಳೇ, ನಾವೀಗ ಮುಂದಕ್ಕೆ ನೋಡ್ತಾ ಹೋದರೆ ಈಗ ನಾವು ಇಲ್ಲಿ ಯಾವುದು ಅಂತ ಹೇಳಿದರೆ ಅರಣ್ಯ ನಾಶದಿಂದ ಆಗ್ತಕ್ಕಂಥ ಪರಿಣಾಮಗಳು ಏನೇನು ಅಂತಕ್ಕಂಥದ್ದು. ಅರಣ್ಯ ನಾಶದಿಂದ ಆಗ್ತಕ್ಕಂತಹ ಪರಿಣಾಮಗಳು ಅಂದರೆ ಇದಾಗ್ತಕ್ಕಂಥ ಪರಿಣಾಮಗಳು ಏನೇನು ಅಂತ ನಾವು ಅವಲೋಕಿಸಿದಾಗ ಇವತ್ತು ಅರಣ್ಯ ನಾಶದಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ ಭೂಮಿಯ ಒಂದು ಉಷ್ಣತೆ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ಕಡೆ, ಮತ್ತು ಈ ವಿವಿಧ ಬಗೆಯ ಮಾಲಿನ್ಯಗಳನ್ನು ಹೆಚ್ಚು ಮಾಡ್ತಾ ಇದೆ ಅಂತಕ್ಕಂಥದ್ದು. ಅಂದರೆ ಈಗ ಉಷ್ಣತೆ ಹೆಚ್ಚಾಗ್ತಾ ಇದೆ ಮರಗಳನ್ನು ಕಡಿಯೋದ್ರಿಂದ, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತದೆ ಪರಿಸರದಲ್ಲಿ. ಜೊತೆಗೆ ಮಾಲಿನ್ಯದ ಪ್ರಮಾಣವೂ ಕೂಡ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ ಅಂತಕ್ಕಂಥದ್ದು. ಮಕ್ಕಳೇ, ಇವತ್ತು ಅರಣ್ಯ ನಾಶದಿಂದ ಏನಾಗ್ತಾ ಇದೆ, ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣವೂ ಕೂಡ ಹೆಚ್ಚಾಗ್ತಾ ಇದೆ. ಈಗ ನಾವು ಪ್ರಾಣಿಗಳು ಅಥವಾ ನಾವು ಈ ಪ್ರಾಣಿಗಳಿಂದ ಬಿಡುಗಡೆ ಆಗ್ತಕ್ಕಂತಹ ಇನ್ನಿತರೆ ಕಾರಣಗಳಿಂದ ಬಿಡುಗಡೆ ಆಗ್ತಕ್ಕಂತಹ ಏನಿದು ಕಾರ್ಬನ್ ಡೈಆಕ್ಸೈಡನ್ನು ಪಡೆದುಕೊಳ್ತಕ್ಕಂಥ ಜೀವಿಗಳು ಯಾರು ಅಂದರೆ ಸಸ್ಯಗಳು. ಈಗ ಸಸ್ಯಗಳ ಪ್ರಮಾಣನೇ ಕಡಿಮೆ ಆಯಿತು ಅಂತ ಹೇಳಿದರೆ ಏನಾಗುತ್ತೆ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗ್ತದೆ ಅಂತಕ್ಕಂಥದ್ದು. ಆವಾಗ ಏನಾಗ್ತದೆ, ಅಂತರ್ಜಲದ ಮಟ್ಟನೂ ಕೂಡ ಏನಾಗುತ್ತೆ, ಕಡಿಮೆ ಆಗ್ತದೆ. ಜೊತೆಗೆ ಅರಣ್ಯ ನಾಶದಿಂದ ಪರಿಸರದಲ್ಲಿ ಏನಾಗುತ್ತೆ, ಸಮತೋಲನ ಏನಾಗುತ್ತೆ, ಹಾಳಾಗ್ತದೆ. ಅಂದರೆ ಪರಿಸರದಲ್ಲಿ ಅಸಮತೋಲನ ಉಂಟಾಗ್ತದೆ ಅಂತಕ್ಕಂಥದ್ದು. ಇದರಿಂದ ಮಳೆಯ ಪ್ರಮಾಣ ಏನಾಗ್ತದೆ, ಕಡಿಮೆ ಆಗ್ತದೆ. ಜೊತೆಗೆ ಮಣ್ಣಿನ ಫಲವತ್ತತೆ ಕೂಡ ಏನಾಗುತ್ತೆ, ಕುಂಠಿತಗೊಳ್ಳುತ್ತದೆ. ಈ ಎಲ್ಲ ಕಾರಣಗಳಿಂದ ಅಂದರೆ ಸಸ್ಯಗಳ ನಾಶವಾಗೋದ್ರಿಂದ, ಕಾಡುಗಳನ್ನು ಕಡಿಯೋದ್ರಿಂದ ಇಷ್ಟೆಲ್ಲ ಪರಿಣಾಮಗಳು ಜೊತೆಗೆ ಬಹಳ ಮುಖ್ಯವಾಗಿ ನೈಸರ್ಗಿಕವಾಗಿರ್ತಕ್ಕಂತಹ ವಿಕೋಪಗಳಾದಂತಹ ಪ್ರವಾಹ ಮತ್ತು ಬರಗಾಲ ಕೂಡ ಏನಾಗುತ್ತೆ, ಹೆಚ್ಚಾಗ್ತಕ್ಕಂಥ ಸಂದರ್ಭಗಳನ್ನು ನಾವಿಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದೀವಿ ಏನಾಗ್ತಾಯಿದೆ ಅಂತ ಹೇಳಿದರೆ, ಕಾಡುಗಳನ್ನು ಕಡಿಯೋದ್ರಿಂದ ಏನಾಗ್ತಾಯಿದೆ, ಇಲ್ಲಿ ಮರುಭೂಮಿ ಉಂಟಾಗಿರ್ತಕ್ಕಂಥ ಪ್ರದೇಶನ ನಾವು ನೋಡ್ತಾ ಇದ್ದೀವಿ. ಬರಗಾಲ ಬರ್ತದೆ, ಗಿಡ ಮರಗಳೆಲ್ಲ ಒಣಗೋಗ್ಬಿಡ್ತವೆ ಅಂತಕ್ಕಂಥದ್ದು. ಈಗ ನಮ್ಮಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದರೆ, ನಮ್ಮ ಈ ಒಂದು ಪರಿಸರದಲ್ಲಿ ಈ ಎಲ್ಲ ಕ್ರಿಯೆಗಳಿಂದ ಏನಾಗ್ತದೆ, ಅಷ್ಟು ಸಮಸ್ಯೆಗಳು ಉಂಟಾಗ್ತವೆ ಅಂತಕ್ಕಂಥ. ಅಂದರೆ ಅರಣ್ಯ ನಾಶದಿಂದ ಅನೇಕ ದುಷ್ಪರಿಣಾಮಗಳನ್ನು ನಾವು ಇವತ್ತು ಕಾಣಬಹುದು ಅಂತಕ್ಕಂಥದ್ದು. ಮಕ್ಕಳೇ, ಇವತ್ತು ನಮಗೆಲ್ಲ ಗೊತ್ತಿದೆ, ಸಸ್ಯಗಳ ದ್ಯುತಿಸಂಶ್ಲೇಷಣಾ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ತುಂಬ ಅವಶ್ಯಕ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ದ್ಯುತಿಸಂಶ್ಲೇಷಣಾ ಕ್ರಿಯೆಗೆ ಯಾರು ಬೇಕು, ಕಾರ್ಬನ್ ಡೈಆಕ್ಸೈಡ್ ತುಂಬ ಅವಶ್ಯಕವಾಗಿದೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಸಸ್ಯಗಳ ಪ್ರಮಾಣ ಕಡಿಮೆ ಆದರೆ, ಅಂದರೆ ಸಸ್ಯಗಳ ಪ್ರಮಾಣ ಕಡಿಮೆ ಆದರೆ ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಳ್ಳುವಂತಹ ಪ್ರಮಾಣವೂ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸಸ್ಯಗಳು ಹೆಚ್ಚಿದ್ದಷ್ಟು ನಮ್ಮ ಕಾರ್ಬನ್ ಡೈಆಕ್ಸೈಡನ್ನು ಹೆಚ್ಚೆಚ್ಚು ಬಳಕೆ ಮಾಡ್ಕೊಳ್ತಾವೆ ಉಸಿರಾಟ ಕ್ರಿಯೆಗೆ, ಅಥವಾ ತಮ್ಮ ಆಹಾರವನ್ನು ತಾವೇ ತಯಾರಿಸ್ತಕ್ಕಂಥ ಕ್ರಿಯೆಯಾದ ದ್ಯುತಿಸಂಶ್ಲೇಷಣಾ ಕ್ರಿಯೆಗೆ. ಈಗ ನಾವು ಕಾಡುಗಳನ್ನು ಮರಗಳನ್ನು ಎಲ್ಲ ಕಡಿದು ಹಾಕಿದರೆ ಏನಾಗುತ್ತೆ, ಸಸ್ಯಗಳ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿ ನಾವು ಏನಾಗ್ತೀವಿ ಅಂತ ಹೇಳಿದರೆ, ನಮ್ಮಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಳ್ಳುವ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾವಾಗ, ಸಸ್ಯಗಳ ಪ್ರಮಾಣ ಕಡಿಮೆ ಇದ್ದಾಗ ಅಂತಕ್ಕಂಥದ್ದು. ಹೀಗೆ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದೆ ಅಂತ ಹೇಳಿದರೆ, ಇದೇ ರೀತಿ ಸಸ್ಯಗಳ ಪ್ರಮಾಣ ಕಡಿಮೆಯಾಗಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣ ಹೆಚ್ಚಾದಂತೆ ಏನಾಗುತ್ತೆ, ಇಲ್ಲಿ ನಮಗೊಂದು ಸಮಸ್ಯೆ ಉಂಟಾಗ್ತದೆ. ಅದನ್ನೇ ನಾವು ಜಾಗತಿಕ ತಾಪಮಾನ ಅಂತೇಳ್ಬಿಟ್ಟು ಕರಿತೀವಿ. ಅಂದರೆ ಗ್ಲೋಬಲ್ ವಾರ್ಮಿಂಗ್ ಅಂತೇಳ್ಬಿಟ್ಟು ಕರಿತೀವಿ. ಅದನ್ನು ನಾವು ಈಗ ಇಲ್ಲಿ ನಾವು ನೋಡ್ಬೋದು. ಗ್ಲೋಬಲ್ ವಾರ್ಮಿಂಗ್
ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿದರೆ ನಾವಿಲ್ಲಿ ಒಂದು ಚಿತ್ರವನ್ನು ತೋರಿಸ್ತೀವಿ ನೋಡಿ. ಚಿತ್ರದಲ್ಲಿ ಏನಾಗ್ತದೆ, ಮರ ಗಿಡಗಳನ್ನು ಕಡಿಯೋದ್ರಿಂದ ಸಮಸ್ಯೆ ಏನಾಗ್ತದೆ ಅಂತಕ್ಕಂಥದ್ದು. ಈಗ ನೋಡಿ, ಈಗ ಹೆಚ್ಚು ಗಿಡ ಮರಗಳು ಇದಾವೆ ಇಲ್ಲಿ. ಆ ಗಿಡ ಮರಗಳು ಏನಾಗ್ತದವೆ ಅಂತ ಹೇಳಿದರೆ ಇರೋದ್ರಿಂದ ಅಲ್ಲಿ ಕಡಿಯೋದು, ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡೋದ್ರಿಂದ ಏನಾಗ್ತಾಯಿದೆ, ಅಲ್ಲಿ ಗಿಡಗಳ ಪ್ರಮಾಣ ಏನಾಗ್ತಾಯಿದೆ, ಕಡಿಮೆ ಆಗ್ತಾಯಿದೆ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಏನಾಗ್ತದೆ, ವಾತಾವರಣದಲ್ಲಿ ಹೆಚ್ಚಾಗ್ತದೆ. ಕಾರ್ಬನ್ ಡೈಆಕ್ಸೈಡ್, ಮೀಥೇನು, ಆಮೇಲೆ ನೀರಿನ ಪ್ರಮಾಣ ಏನಾಗ್ತದೆ, ಹೆಚ್ಚಾಗ್ತದೆ. ನೋಡಿ, ಇಲ್ಲಿ ಗಿಡಗಳಿದಾವೆ ಇಲ್ಲಿ. ಆ ಗಿಡಗಳನ್ನು ಕೂಡ ಏನು ಮಾಡ್ತಾರೆ ಅಂತ ಹೇಳಿದರೆ ಮನುಷ್ಯ ಅವುಗಳನ್ನು ಕೂಡ ಏನು ಮಾಡ್ತಾನೆ, ಕಡಿದು ಹಾಕ್ತಾ ಇದ್ದಾರೆ. ಕಡಿದು ಹಾಕ್ಬಿಟ್ಟು ಏನು ಮಾಡ್ತಾರೆ ಅವರು, ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ, ಕಾರ್ಖಾನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಏನಾಗ್ತದೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣ ಏನಾಗ್ತದೆ, ಪರಿಸರದಲ್ಲಿ ಹೆಚ್ಚಾಗ್ತದೆ. ಇಂಥ ಒಂದು ಸನ್ನಿವೇಶವನ್ನು ನಾವು ಏನಂತ ಕರಿತೀವಿ, ಜಾಗತಿಕ ತಾಪಮಾನ. ಅದಕ್ಕೆ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನ ಅಂತ ಕರೀತೀವಿ. ಈ ರೀತಿಯಾಗಿ ಏನಾಗ್ತದೆ ಅಂತ ಹೇಳಿದರೆ, ಭೂಮಿಯ ತಾಪದಲ್ಲಾಗುವ ಹೆಚ್ಚಳವು ಏನು ಮಾಡ್ತದೆ ನೋಡ್ರಿ, ಇಲ್ಲಿ ಏನಾಗ್ತದೆ ಚಿತ್ರದಲ್ಲಿ ನೋಡಿ. ಗಿಡ ಮರಗಳು ಒಣಗೋಗಿರೋದ್ರಿಂದ ಪ್ರಾಣಿಗಳಿಗೆ ಆವಾಸ ಇಲ್ದಂಗೆ ಆಗ್ತಾ ಇದೆ. ಆ ಜೀವಿಗಳು ಪಾಪ ಅವಕ್ಕೆ ಆವಾಸ ಇಲ್ದಂಗೆ ಏನಾಗ್ತದೆ, ಅವನ್ನ ಭಾಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ ಅಂತಕ್ಕಂಥದ್ದು. ಅದಕ್ಕೆ ಆಹಾರ ಇಲ್ಲ. ನೋಡಿ, ಇಲ್ಲಿ ಆನೆಗೆ ಆಹಾರ ಇಲ್ಲ. ಆಹಾರ ಇಲ್ಲ ಏನಾಗುತ್ತೆ, ಆಹಾರ ಎಷ್ಟು ದಿನ ಅಂತ ಉಪವಾಸ ಇರ್ತದೆ, ಅದಕ್ಕೂ ತನ್ನ ಜೀವವನ್ನು ಕಳ್ಕೊಳ್ತದೆ ಅಂತಕ್ಕಂಥದ್ದು. ಮಕ್ಕಳೇ, ಈ ರೀತಿಯಾಗಿ ನಾವು ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣ ಹೆಚ್ಚಾದಾಗ ಈ ಸಮಸ್ಯೆ ಉಂಟಾಗ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಯ್ತು. ಅಂದರೆ ಯಾವುದು, ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದು ಗೊತ್ತಾಯಿತು. ಈಗ ನಮಗೆ ಮುಂದೆ ಏನಪ್ಪ ಆಗ್ತದೆ ಈ ರೀತಿ ಆಗೋದ್ರಿಂದ ಅಂತ ಹೇಳಿದರೆ, ನೋಡಿ, ಈಗ ನೀವು ಒಂದು ಜಾಗತಿಕ ತಾಪಮಾನದ ಒಂದು ಚಿತ್ರಣವನ್ನು ನೀವು ನೋಡಿದ್ರಿ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ನಮ್ಮಲ್ಲಿ ಬಹಳಷ್ಟು ಸಮಸ್ಯೆಯನ್ನು ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದು. ಮಕ್ಕಳೇ, ಇವತ್ತು ನಾವು ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂತ ಹೇಳಿದರೆ, ಅರಣ್ಯ ನಾಶ ಅಂದರೆ ಇದು ಬರಗಾಲದ ಬಗ್ಗೆ ನಮಗೆ ಗೊತ್ತಾಯಿತು. ಬರಗಾಲ ಹೇಗೆ ಬರ್ತದೆ ಅಂತಕ್ಕಂಥದ್ದು ಅಂದರೆ, ಭೂತಾಪದಲ್ಲಿ ಆಗುವ ಹೆಚ್ಚಳವು ಜಲಚಕ್ರವನ್ನು ಏನು ಮಾಡ್ತದೆ, ಅಸ್ತವ್ಯಸ್ತಗೊಳಿಸಿ ಮಳೆಯ ಪ್ರಮಾಣವನ್ನು ಏನು ಮಾಡ್ತದೆ, ಕಡಿಮೆ ಮಾಡ್ತದೆ ಅಥವಾ ಕುಗ್ಗಿಸುತ್ತದೆ. ಏನಾಗುತ್ತೆ, ಭೂತಾಪದಲ್ಲಿ ಆಗುವ ಹೆಚ್ಚಳವು ಜಲಚಕ್ರವನ್ನು ಏನು ಮಾಡ್ತದೆ, ಅಸ್ತವ್ಯಸ್ತಗೊಳಿಸುವುದರ ಮೂಲಕ ಏನು ಮಾಡ್ತದೆ, ಮಳೆಯ ಪ್ರಮಾಣವನ್ನು ಕುಗ್ಗಿಸುತ್ತದೆ. ಇದನ್ನೇ ನಾವು ಬರಗಾಲ ಅಂತ ನಾವು ಕರಿತೀವಿ. ಬರಗಾಲ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಕರೀತಾ ಹೋಗ್ತೀವಿ. ಬರಗಾಲ ಅಂತಿದೆ ನೋಡಿ ಇಲ್ಲಿ. ಬರಗಾಲಕ್ಕೆ ಕಾರಣ ಯಾರು ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಈಗ ಮಕ್ಕಳೇ, ನಾವೀಗ ಅರಣ್ಯ ನಾಶದಿಂದ ಇನ್ನೂ ಏನೇನು ದುಷ್ಪರಿಣಾಮಗಳು ಆಗ್ಬೋದು ಅಂತಕ್ಕಂಥದ್ದು ನಾವು ಅವಲೋಕಿಸಿದಾಗ, ನಾವಿಲ್ಲಿ ಅರಣ್ಯ ನಾಶದಿಂದ ನಮಗೆ ಏನಾಗ್ತಾಯಿದೆ ಸಮಸ್ಯೆ ಅಂತ ಹೇಳಿದರೆ, ಮಣ್ಣಿನ ಒಂದು ಗುಣಮಟ್ಟನೂ ಕೂಡ ಏನಾಗ್ತದೆ ಅಂತ ಹೇಳಿದರೆ ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದು. ಅಂದರೆ ಮಣ್ಣಿನ ಒಂದು ಅರಣ್ಯ ನಾಶವು ಮಣ್ಣಿನ ಗುಣಗಳನ್ನು ಏನು ಮಾಡ್ತದೆ, ಬದಲಾಯಿಸುವ ಪ್ರಮುಖ ಕಾರಣ ಆಗ್ತದೆ ಅಂತಕ್ಕಂಥದ್ದು. ಈಗ ನಮಗೆಲ್ಲ ಗೊತ್ತಿದೆ. ಈಗ ನಾವೇನಪ್ಪ ಅಂತ ಹೇಳಿದರೆ, ಅರಣ್ಯ ನಾಶ ಮಾಡೋದ್ರಿಂದ ಅಲ್ಲಿರ್ತಕ್ಕಂತಹ ಗಿಡಗಳು ಏನು ಮಾಡಿರ್ತವೆ ಅಂತ ಹೇಳಿದರೆ ಮಣ್ಣನ್ನು ತುಂಬ ಗಟ್ಟಿಯಾಗಿ ಇಟ್ಕೊಂಡಿರ್ತವೆ. ಆ ಗಿಡಗಳನ್ನು ಕಟ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಮಣ್ಣಿನ ಸವಕಳಿ ಉಂಟಾಗ್ತದೆ. ಈ ಒಂದು ಮಣ್ಣಿನ ಸವಕಳಿ ಉಂಟಾದಾಗ ಏನಾಗುತ್ತೆ, ಅಲ್ಲಿ ಸಸ್ಯಗಳು ಇಲ್ದಂಗಾಗಿ ಅದು ಏನಾಗುತ್ತೆ, ನಮಗೆ ಅಲ್ಲಿರ್ತಕ್ಕಂಥ ವಾತಾವರಣನೇ ಏನಾಗ್ತದೆ ಅಂತ ಹೇಳಿದರೆ ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದು. ಈಗ ನಾವು ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ಚಿತ್ರದಲ್ಲಿ. ಇಲ್ಲಿ ಈ ಭಾಗದಲ್ಲಿ ನಾವು ಏನು ಕಾಣ್ತಾ ಇದ್ದೀವಿ ಅಂತ ಹೇಳಿದರೆ ನೋಡಿ, ಇಲ್ಲಿ ಎಷ್ಟು ಹಸಿರಾಗಿದೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನಾಗಿದೆ, ಅಲ್ಲಿ ಗಿಡ ಮರಗಳನ್ನು ಕಡಿಯೋದ್ರಿಂದ ಅಲ್ಲಿ ಮರುಭೂಮಿ ಆದಂಗೆ ಆಗ್ತದೆ. ಭೂಮಿ ಏನಾಗಿದೆ, ಸೀಳ್ಕೊಂಡಿದೆ. ಅಲ್ಲಿ ಅದರ ಒಂದು ರೂಪರೇಷೆನೇ ಬದಲಾವಣೆ ಆಗಿಬಿಟ್ಟಿದೆ. ಮರಗಳ ಸಂಖ್ಯೆ ಕಡಿಮೆಯಾದಂತೆಲ್ಲ ಏನಾಗುತ್ತೆ, ಅಲ್ಲಿ ಮಣ್ಣಿನ ಸವಕಳಿ ಉಂಟಾಗ್ತದೆ. ಅಂದರೆ ಮಣ್ಣಿನ ಸವಕಳಿ ಅಂತ ಹೇಳಿದರೆ ಏನು ಮಕ್ಕಳ,
ಮಣ್ಣಿನ ಮೇಲ್ಪದರ ಏನಾಗುತ್ತೆ, ನಷ್ಟ ಆಗ್ತದೆ. ನಷ್ಟ ಆಗಿಬಿಟ್ಟು ಏನಾಗುತ್ತೆ, ಅಲ್ಲಿ ಕಲ್ಲುಗಳಿಂದ ಕೂಡಿದ ಭೂಮಿ ಏನಾಗುತ್ತೆ, ಕೆಳಪದರಕ್ಕೆ ತೆರೆದುಕೊಳ್ಳುತ್ತದೆ ಅಂತಕ್ಕಂಥದ್ದು. ಈ ಒಂದು ನಷ್ಟದಿಂದಾಗಿ ಗಟ್ಟಿಯಾದ ಮತ್ತು ಕಲ್ಲುಗಳಿಂದ ಕೂಡಿದ ಭೂಮಿಯ ಕೆಳಪದರ ತೆರೆದುಕೊಳ್ಳುತ್ತದೆ. ಹೀಗೆ ಈ ಒಂದು ಪದರದಲ್ಲಿನ ಏನಾಗುತ್ತೆ, ಮಣ್ಣು ಕಡಿಮೆ ಹ್ಯೂಮಸ್ ಮತ್ತು ಕಡಿಮೆ ಫಲವತ್ತತೆಯನ್ನು ಹೊಂದಿರುತ್ತದೆ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಫಲವತ್ತತೆ ಎಡಗಡೆಗೆ ಎಷ್ಟು ಚೆನ್ನಾಗಿದೆ, ಹಸಿರಾಗಿದೆ. ಇಲ್ಲೇನಾಗಿದೆ, ಮರಗಿಡಗಳನ್ನು ಕಡಿಯೋದ್ರಿಂದ ಅಲ್ಲಿ ಏನೋ ಸಮಸ್ಯೆ ಉಂಟಾಗಿದೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಮಕ್ಕಳ ಈ ಇದರಲ್ಲಿ ಪರಿಸರದಲ್ಲಿ ಸಮಸ್ಯೆ ಆಗ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಈ ರೀತಿಯಾಗಿ ನಮ್ಮ ಒಂದು ಕ್ರಮೇಣ ಇದೇ ರೀತಿಯಾಗಿ ಗಿಡ ಮರಗಳನ್ನು ಕಡಿಯೋದ್ರಿಂದ ಏನಾಗುತ್ತೆ, ಆ ಒಂದು ಪ್ರದೇಶ ಏನಾಗುತ್ತೆ ಅಂತ ಹೇಳಿದರೆ ಮರುಭೂಮಿಯಾಗಿ ಮಾರ್ಪಾಡಾಗ್ತದೆ ಅಂತಕ್ಕಂಥದ್ದು. ಇಂತಹ ಒಂದು ಸನ್ನಿವೇಶಕ್ಕೆ ನಾವು ಮರುಭೂಮೀಕರಣ ಅಂತೇಳ್ಬಿಟ್ಟು ಕರಿತೀವಿ. ಮರುಭೂಮೀಕರಣ ಅಂತೇಳ್ಬಿಟ್ಟು ಕರಿತೀವಿ. ಮರುಭೂಮೀಕರಣ ಅಂತ ಹೇಳಿದರೆ ಏನು, ಅಲ್ಲಿ ಗಿಡ ಮರಗಳನ್ನು ಕಡಿಯೋದ್ರಿಂದ ಏನಾಗುತ್ತೆ, ಅವುಗಳ ಸಂಖ್ಯೆ ಕಡಿಮೆ ಆಗೋದ್ರಿಂದ ಮಣ್ಣಿನ ಸವಕಳಿ ಉಂಟಾಗ್ತದೆ. ಮಣ್ಣಿನ ಸವಕಳಿ ಆದ ಹಾಗೆಲ್ಲ ಏನಾಗುತ್ತೆ, ಮಣ್ಣಿನಲ್ಲಿರ್ತಕ್ಕಂಥ ಒಂದು ಹ್ಯೂಮಸ್ ಅಥವಾ ಒಂದು ಫಲವತ್ತಾದ ಮಣ್ಣು ಅಂತ ನಾವೇನು ಕರಿತೀವೋ ಅದು ಕೂಡ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಆ ಒಂದು ಪ್ರದೇಶ ಏನಾಗುತ್ತೆ, ಮರುಭೂಮಿಯಾಗಿ ಪರಿವರ್ತನೆ ಆಗ್ತದೆ. ಇಂಥದನ್ನು ನಾವು ಮರುಭೂಮೀಕರಣ ಅಂತೇಳ್ಬಿಟ್ಟು ಕರಿತೀವಿ. ಮಕ್ಕಳೇ, ನಮಗೆಲ್ಲ ಗೊತ್ತಿದೆ. ಈಗ ಅರಣ್ಯ ನಾಶ ಆಯಿತು ಅಂತ ಹೇಳಿದರೆ ಏನಾಗ್ತದೆ, ಅರಣ್ಯ ನಾಶ ಸಸ್ಯಗಳು ಎಷ್ಟಿರ್ತಾವೋ ಆವಾಗ ಅಷ್ಟು ಆ ಸಸ್ಯಗಳು ನೀರನ್ನು ಇಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರ್ತವೆ. ಈಗ ಸಸ್ಯಗಳೇ ಇಲ್ಲ ಅಂತ ಹೇಳಿದರೆ ಏನಾಗುತ್ತೆ, ಆ ಸಸ್ಯಗಳೇ ಇಲ್ಲ ಅಂದರೆ, ಬೇರುಗಳೇ ಇಲ್ಲ ಅಂದರೆ ನೀರನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಅಲ್ಲಿ ಇರೋದೇ ಇಲ್ಲ. ಹಾಗಾಗಿ ಅರಣ್ಯ ನಾಶದಿಂದಾಗಿ ಏನಾಗುತ್ತೆ, ನೀರನ್ನು ಹಿಡಿದಿಟ್ಟುಕೊಳ್ಳುವ ಮಣ್ಣಿನ ಸಾಮರ್ಥ್ಯ ಏನಾಗುತ್ತೆ, ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಅಂದರೆ ಅರಣ್ಯ ನಾಶದಿಂದ ನೀರನ್ನು ಹಿಡಿದಿಟ್ಟುಕೊಳ್ಳುವ ಮಣ್ಣಿನ ಸಾಮರ್ಥ್ಯನೂ ಕೂಡ ಏನಾಗ್ಬಿಡ್ತದೆ, ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಈಗ ಮಣ್ಣಿನ ಮೇಲ್ಪದರದಿಂದ ಭೂಮಿಯ ಒಳಕ್ಕೆ ಚಲಿಸುವ ನೀರಿನ ಪ್ರಮಾಣ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಭೂಮಿಯ ಒಳಪದರ ಅಂತ ಹೇಳಿದರೆ ಅಂತರ್ಜಲ ಅಂತ ನಾವು ಕರಿತೀವಿ ತಾನೆ. ಈ ರೀತಿಯಾಗಿ ಭೂಮಿಯ ಒಳಪದರಕ್ಕೆ ಚಲಿಸುವ ನೀರಿನ ಪ್ರಮಾಣವೂ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಸಸ್ಯ ಇಲ್ಲ. ಸಸ್ಯ ಇದ್ದಿದ್ರೆ ನೀರನ್ನು ಸಂಗ್ರಹಿಸ್ತಕ್ಕಂಥ ಕೆಲಸ ಮಾಡ್ತಾಯಿತ್ತು, ಅಥವಾ ನೀರನ್ನು ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿತ್ತು. ಅಲ್ಲಿ ಸಸ್ಯನೇ ಇಲ್ಲ ಅಂತ ಹೇಳಿದಾಗ ಅಲ್ಲಿ ನೀರನ್ನು ಇಟ್ಕೊಳ್ತಕ್ಕಂಥ ಪ್ರಮಾಣ ಇರೋದೇ ಇಲ್ಲ, ಕಡಿಮೆ ಆಗಿಬಿಟ್ಟಿರ್ತದೆ. ಹಾಗಾಗಿ ಏನಾಗುತ್ತೆ, ಅಲ್ಲಿ ನೀರಿನ ಪ್ರಮಾಣ ಮಣ್ಣಿನ ಒಳಕ್ಕೆ ಹೋದಂತೆಲ್ಲ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತದೆ ಅಂತಕ್ಕಂಥದ್ದು. ಇದರಿಂದಾಗಿ ಏನಾಗುತ್ತೆ, ಪ್ರವಾಹಗಳು ಏನಾಗ್ತವೆ, ಉಂಟಾಗ್ತವೆ ಅಂತಕ್ಕಂಥದ್ದು. ಮಕ್ಕಳ, ನಾವೆಲ್ಲ ಪ್ರವಾಹ ಹೇಗೆ ಆಗ್ತದೆ ಅಂತಕ್ಕಂಥದ್ದನ್ನು ನಮ್ಮ ಗೊತ್ತಾಯಿತು. ಈಗ ನಾವು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಅಂತಕ್ಕಂಥದ್ದಿದೆ. ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕಾದ್ರೆ ಇದು ನಮ್ಮ ಮುಖ್ಯ ಕರ್ತವ್ಯ ಆಗಿದೆ ಅಂತಕ್ಕಂಥದ್ದು. ಇವತ್ತು ನಾವು ಅರಣ್ಯಗಳು ಅಂತ ಹೇಳಿದರೆ ಕಾಡುಗಳು, ಮತ್ತು ಅಲ್ಲಿರ್ತಕ್ಕಂಥ ಕಾಡಿನಲ್ಲಿರ್ತಕ್ಕಂತಹ ಕಾಡು ಪ್ರಾಣಿಗಳು, ಅವೆರಡೂ ಜೀವಿಗಳ ರಕ್ಷಣೆ ಮಾಡ್ತಕ್ಕಂತಹ ಒಂದು ಜವಾಬ್ದಾರಿ ಮಾನವಂದಾಗಿದೆ. ಯಾಕೆಂತ ಹೇಳಿದರೆ ಮನುಷ್ಯ ಎಲ್ಲ ಪ್ರಾಣಿಗಳಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿಯಾಗಿದ್ದು, ಈ ಮನುಷ್ಯನ ಒಂದು ಅನೈಚ್ಛಿಕ ಚಟುವಟಿಕೆಗಳೇ ಇವತ್ತು ಈ ಒಂದು ಅರಣ್ಯ ಮತ್ತು ವನ್ಯಜೀವಿಗಳ ಇದಕ್ಕೆ ಸಂರಕ್ಷಣೆ ಇಲ್ದಂಗೆ ಆಗ್ತಾಯಿದೆ ಅದಕ್ಕೆ ಕಾರಣ ಮಾನವ ಆಗಿದ್ದಾನೆ ಅಂತಕ್ಕಂಥದ್ದು. ಈಗ ನಾವು ಮನುಷ್ಯ ಏನಾಗಿದ್ದಾನೆ ಅಂತ ಹೇಳಿದರೆ ತನ್ನ ವೈಯಕ್ತಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರವಾಗಿ ಇವತ್ತು ಕಾಡಿನಲ್ಲಿರ್ತಕ್ಕಂಥ ಬೆಲೆ ಬಾಳುವಂಥ ಗಿಡ ಮರಗಳನ್ನು, ಆ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಏನು ಮಾಡ್ತದಾನೆ, ನಾಶ ಮಾಡ್ತದಾನೆ. ಗಿಡ ಮರಗಳನ್ನು ಕಡಿಯುವುದು, ವನ್ಯಜೀವಿಗಳನ್ನು ಸಾಯಿಸುವುದು,
ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ, ಒಂದು ಒಳ್ಳೆಯ ಒಂದು ಪ್ರಕೃತಿ ದತ್ತ ಇರ್ತಕ್ಕಂಥ ಕಾಡು ಮತ್ತು ಆ ಕಾಡಿನಲ್ಲಿ ಇರ್ತಕ್ಕಂಥ ವನ್ಯಜೀವಿಗಳು ಏನಾಗ್ತವೆ, ಸಮಸ್ಯೆಗೆ ಒಳಗಾಗ್ತವೆ. ಈಗ ಕಾಡು ಇಲ್ಲ ಅಂತ ಹೇಳಿದರೆ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಅವಕ್ಕೆ ಆಹಾರ ಎಲ್ಲಿ ಸಿಗ್ತದೆ? ಆ ಅರಣ್ಯ ಪ್ರದೇಶದಲ್ಲೇ ಸಿಗ್ತದೆ. ಹಾಗಾಗಿ ಆ ಕಾಡು ಚೆನ್ನಾಗಿ ಸಮೃದ್ಧವಾಗಿ ಬೆಳೆದಿದ್ದರೆ ಆ ಕಾಡಿನಲ್ಲಿರ್ತಕ್ಕಂಥ ವನ್ಯ ಪ್ರಾಣಿಗಳು ಕೂಡ ಏನಾಗ್ತವೆ, ಸಮೃದ್ಧವಾಗಿ ಚೆನ್ನಾಗಿ ಆರೋಗ್ಯವಾಗಿರೋದಕ್ಕೆ ಮತ್ತು ಚೆನ್ನಾಗಿ ಅವುಗಳು ತನ್ನ ಒಂದು ಪ್ರಭೇದಗಳನ್ನು, ತನ್ನ ಒಂದು ಸಂತಾನೋತ್ಪತ್ತಿಯನ್ನು ಹೆಚ್ಚಿಸಿಕೊಳ್ಳಲು ಅದು ಒಂದು ಒಳ್ಳೆಯದಾಗಿರ್ತಕ್ಕಂತಹ ಆವಾಸ ಒದಗಿಸ್ಕೊಟ್ಟಂಗೆ ಆಗ್ತದೆ ಅರಣ್ಯ. ಹಾಗಾಗಿ ನಾವು ಈ ಒಂದು ಅರಣ್ಯಗಳನ್ನು ನಾವು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮುಖ್ಯವಾಗಿರ್ತಕ್ಕಂಥದ್ದು. ಈ ಒಂದು ಅರಣ್ಯಗಳ ಸಂರಕ್ಷಣೆಗೋಸ್ಕರವಾಗಿ ಈ ಒಂದು ಮನುಷ್ಯನಿಗೆ ಅಥವಾ ಮಾನವರಿಗೆ ಒಂದು ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ಬೇಕಾಗ್ತದೆ. ಈ ಅರಿವನ್ನು ಮೂಡಿಸೋದ್ರ ಮೂಲಕ ಈ ಅರಣ್ಯಗಳು ಮತ್ತು ಅರಣ್ಯಗಳಲ್ಲಿರ್ತಕ್ಕಂತಹ ವನ್ಯಜೀವಿಗಳನ್ನು ನಾವು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ನಮ್ಮ ಪ್ರಪಂಚದಲ್ಲಿ ಅನೇಕ ನಾವು ಏನು ಕಾಣ್ತೀವಿ ಅಂತ ಹೇಳಿದರೆ ಉದ್ಯಾನಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿ ವನ್ಯಜೀವಿ ಧಾಮಗಳನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಅವೆಲ್ಲವೂ ಕೂಡ ಏನಾಗಿದ್ದಾವೆ ಅಂತ ಹೇಳಿದರೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಅಂತಕ್ಕಂಥದ್ದು. ಹಾಗಾಗಿ ಮನುಷ್ಯ ಈಗ ಅರಣ್ಯಗಳಲ್ಲಿರ್ತಕ್ಕಂತಹ ಕಾಡುಗಳನ್ನು ಕಡಿಯೋದನ್ನು ಕೈ ಬಿಡಬೇಕಾಗಿದೆ. ಅದೇ ರೀತಿಯಾಗಿ ಕೈ ಬಿಟ್ಟಾಗ ಆ ಕಾಡಿನಲ್ಲಿರ್ತಕ್ಕಂಥ ವನ್ಯ ಪ್ರಾಣಿಗಳಿಗೆ ಆವಾಸ ಇಲ್ಲಂಗೆ ಆಗುತ್ತೆ. ಆವಾಸ ಅಂತೇಳಿದರೆ ಹ್ಯಾಬಿಟೇಟ್, ಯಾವುದೇ ಒಂದು ಜೀವಿಸಲು ಬೇಕಾದ ವಿಶೇಷವಾದ ಸ್ಥಳಕ್ಕೆ ನಾವು ಆವಾಸ ಅಂತೇಳ್ಬಿಟ್ಟು ಕರಿತೀವಿ. ಈ ರೀತಿಯಾಗಿ ನಾವು ಬಹಳ ಮುಖ್ಯವಾಗಿರ್ತಕ್ಕಂತಹ ಪಾತ್ರ ಯಾರ್ದಾಗಿರ್ತದೆ? ಮಾನವಂದಾಗಿರ್ತದೆ. ಅಂದರೆ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಮಾನವನ ಪಾತ್ರ ಬಹು ಮುಖ್ಯವಾಗಿದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ, ಅರಣ್ಯಗಳನ್ನು ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸಲು ಏನು ಮಾಡಿದ್ದಾರೆ? ಅರಣ್ಯಗಳನ್ನು ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸಲು ಏನು ಮಾಡಿದೆ ಅಂತ ಹೇಳಿದರೆ, ಕೆಲವು ನಿಯಮಗಳನ್ನು, ವಿಧಾನಗಳನ್ನು ಮತ್ತು ನೀತಿಗಳನ್ನು ನಿರೂಪಿಸಿದೆ ಅಂತಕ್ಕಂಥದ್ದು. ಈಗ ನಮಗೆಲ್ಲ ಗೊತ್ತಿದೆ. ಏನಪ್ಪ ಅಂತ ಹೇಳಿದರೆ, ಈಗ ನಾವು ನೋಡ್ತಾ ಇದ್ದೀವಿ ಇವತ್ತು ಅರಣ್ಯಗಳಲ್ಲಿ ನಾವು ಏನನ್ನ ಅಂತ ಹೇಳಿದರೆ, ಈ ಕೆಲವರು ಅರಣ್ಯಗಳಲ್ಲಿ ಹೋಗಿ ಕಾಡುಗಳನ್ನು ಕಡಿದಾಗ, ಮರಗಳನ್ನು ಕಡಿದಾಗ ಆ ಒಂದು ವಾಹನದಲ್ಲಿ ಹಾಕ್ಕೊಂಡು ಹೋದಾಗ ವಾಹನವನ್ನೇ ಜಪ್ತಿ ಮಾಡ್ತಾರೆ. ನೀವೆಲ್ಲ ನೋಡಿರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ. ಯಾಕೆ ಅಂತ ಹೇಳಿದರೆ, ಅವರು ಆ ಕಾಡಿನಲ್ಲಿರ್ತಕ್ಕಂಥ ಮರಗಳನ್ನು ಯಾರಿಗೂ ಗೊತ್ತಿಲ್ಲದ ಹಾಗೆ ಕಡ್ಕೊಂಡು ಹೋಗ್ತಾರೆ. ಅದು ನಿಯಮ ಬಾಹಿರ ಅಂತಕ್ಕಂಥದ್ದು. ಅಂದರೆ ಸರ್ಕಾರದ ನಿಯಮಕ್ಕೆ ಬಾಹಿರವಾಗಿ ಅವರು ಕೆಲಸ ಮಾಡಿರ್ತಾರೆ. ಹಾಗಾಗಿ ಅವರಿಗೆ ಏನು ಮಾಡ್ತಾರೆ? ಶಿಕ್ಷೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ನಮ್ಮ ಇದರಲ್ಲಿ ಏನಪ್ಪ ಅಂತ ಹೇಳಿದರೆ, ಈ ಒಂದು ನಿಯಮಗಳು ಇಲ್ಲಿ ನೋಡಿ ಹೇಳ್ತಾರೆ, ಸರ್ಕಾರವು ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸೋಕ್ಕೋಸ್ಕರವಾಗಿ ಏನು ಮಾಡಿದೆ? ನಿಯಮಗಳು, ವಿಧಾನಗಳು ಮತ್ತು ನೀತಿಗಳನ್ನು ಏನು ಮಾಡಿದೆ? ನಿರೂಪಿಸಿದೆ ಅಂತಕ್ಕಂಥದ್ದು. ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನಗಳು, ಮೀಸಲು ಜೀವಗೋಳಗಳು ಇತ್ಯಾದಿಗಳು ಆಯಾ ಪ್ರದೇಶಗಳಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಸಂರಕ್ಷಿಸುವುದಕ್ಕಾಗಿರುವ ಸಂರಕ್ಷಿತ ಏನಾಗಿದ್ದಾವೆ? ಪ್ರದೇಶಗಳಾಗಿದ್ದಾವೆ. ಹಾಗಾಗಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಕ್ಕಳೇ. ಈಗ ನಾವು ನಂತರದ ಒಂದು ಹಂತದಲ್ಲಿ ಏನು ಅಭ್ಯಾಸ ಮಾಡೋಣ ಅಂತ ಹೇಳಿದರೆ, ನಾವಿಲ್ಲಿ ಮೀಸಲು ಜೀವಗೋಳ ಅಂತಕ್ಕಂಥದ್ದಿದೆ. ಮೀಸಲು ಜೀವಗೋಳ ಅಂತಕ್ಕಂಥದ್ದು ಈಗೇನು ಮೀಸಲು ಜೀವಗೋಳ ಅಂತ ಹೇಳಿದರೆ, ನಮ್ಮ ಒಂದು ರಿಸರ್ವ್ಡ್ ಅಂತ ನಾವು ಇದನ್ನು ಕರಿತೀವಿ. ರಿಸರ್ವ್ಡ್ ಮೀಸಲು ಅಂತಕ್ಕಂಥದ್ದು ಅದನ್ನು ನಾವು ಈಗ ನಮ್ಮ ಒಂದು ಪಠ್ಯ ಪುಸ್ತಕದಲ್ಲಿ ಪಚ್ಮಡಿ ಮೀಸಲು ಜೀವಗೋಳ ಅಂತಕ್ಕಂಥದ್ದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ. ಈ ಪಚ್ಮಡಿ ಮೀಸಲು ಜೀವಗೋಳದಲ್ಲಿ ನೋಡಿದಾಗ ನಾವು ಅನೇಕ ಏನೇನು ಕಾಣ್ತಿದ್ದೀವಪ್ಪ ಅಂತ ಹೇಳಿದರೆ, ರಾಷ್ಟ್ರೀಯ ಉದ್ಯಾನಗಳು ಇದ್ದಾವೆ, ಅದರಲ್ಲಿ ವನ್ಯಜೀವಿಗಳ ಧಾಮಗಳನ್ನು ಕಾಣ್ತಾ ಇದ್ದೀವಿ. ಆಮೇಲೆ
ಇನ್ನೇನು ಕಾಣ್ತಾ ಇದ್ದೀವಿ ಅಂತ ಹೇಳಿದರೆ, ಇನ್ನು ಅನೇಕ ನಾವು ಅಂಶಗಳನ್ನು ಈ ಒಂದು ಪಚಮಡಿ ಮೀಸಲು ಜೀವಗೋಳದಲ್ಲಿ ಕಾಣ್ತದೆ. ಜಲಾಶಯಗಳಾಗಿರ್ಬೋದು, ಈ ರೀತಿಯಾಗಿ ನಾವು ಈ ಒಂದು ಪಚಮಡಿ ಮೀಸಲು ಗೋಳದಲ್ಲಿ ಮಕ್ಕಳೇ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೋಡಿ ಇಲ್ಲಿ ಇದು ಏನಾಗಿದೆ ಅಂತ ಹೇಳಿದರೆ, ಇದರಲ್ಲಿ ಪಚಮಡಿ ಮೀಸಲು ಗೋಳವು ಸಾತ್ಪುರ ಎಂಬ ಹೆಸರಿನ ಒಂದು ರಾಷ್ಟ್ರೀಯ ಉದ್ಯಾನ ಮತ್ತು ಬೋರಿ ಮತ್ತು ಪಚಮಡಿಗಳೆಂಬ ಎರಡು ವನ್ಯಜೀವಿ ಧಾಮಗಳನ್ನು ಏನಾಗಿದೆ ಹೊಂದಿದೆ ಅಂತಕ್ಕಂಥದ್ದು. ಈಗ ನಾವು ಏನಪ್ಪ ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ, ಜೀವ ವೈವಿಧ್ಯವಾಗಿರ್ತಕ್ಕಂಥದ್ದು. ಈಗ ನಾವೊಂದು ಇದರಲ್ಲಿ ಜೀವಗೋಳದಲ್ಲಿ ನೋಡಿದಾಗ ಅಲ್ಲಿ ನಾವು ವೈವಿಧ್ಯಮಯವಾಗಿರ್ತಕ್ಕಂಥ ಜೀವಿಗಳನ್ನು ಕಾಣ್ತೀವಿ. ಅದನ್ನು ಬಯೋಡೈವರ್ಸಿಟಿ ಅಂತ ಹೇಳ್ಬಿಟ್ಟು ಕರೀತೀವಿ. ಏನು ಅಂತ ಹೇಳಿದರೆ, ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವೈವಿಧ್ಯಮಯ ಸಸ್ಯಗಳು ಹಾಗೂ ಪ್ರಾಣಿಗಳು ಮತ್ತು ಅಲ್ಲಿ ಕಂಡುಬರ್ತಕ್ಕಂತಹ ಸೂಕ್ಷ್ಮ ಜೀವಿಗಳನ್ನು ಒಟ್ಟಾರೆಯಾಗಿ ನಾವು ಜೀವ ವೈವಿಧ್ಯ ಅಥವಾ ಬಯೋಡೈವರ್ಸಿಟಿ ಅಂತೇಳ್ಬಿಟ್ಟು ನಾವು ಕರಿತೀವಿ ಅಂತಕ್ಕಂಥದ್ದು. ಅದಕ್ಕೆ ಒಂದು ಉದಾಹರಣೆಯನ್ನು ನಮ್ಮ ಈ ಪಚಮಡಿ ಮೀಸಲು ಜೀವಗೋಳವನ್ನು ನಾವಿಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಮಕ್ಕಳ, ಈಗ ನಾವು ಇಲ್ಲಿ ನಂತರದ ಅಂಶ ಯಾವುದು ಅಂತ ಹೇಳಿದರೆ, ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಅಂತಕ್ಕಂಥದ್ದಿದೆ. ಸಂಪತ್ತು ಅಂತ ಹೇಳಿದರೆ ಏನು? ಸಂಪತ್ತು ಅಂತ ಹೇಳಿದರೆ ನಾವು ಮನುಷ್ಯ ಗಳಿಸ್ತಕ್ಕಂಥ ಹಣನೇ ಸಂಪತ್ತಲ್ಲ. ಇಲ್ಲಿ ಸಂಪತ್ತಿನ ಅರ್ಥ ಏನು ಅಂತ ಹೇಳಿದರೆ, ನಮಗೆ ಸಸ್ಯಗಳು ಮತ್ತು ಪ್ರಾಣಿಗಳು ಬಹಳ ಮುಖ್ಯ. ಈ ಸಸ್ಯಗಳನ್ನು ಅನೇಕ ಸಸ್ಯಗಳನ್ನು ಬೆಳೆಸ್ತಕ್ಕಂಥದ್ದೇ ನಮ್ಮ ದೇಶದ ಒಂದು ಆರ್ಥಿಕ ಸ್ಥಿತಿ ಇವತ್ತು ಹೆಚ್ಚಿದೆ ಅಂತ ಹೇಳಿದರೆ ಅರಣ್ಯ ಸಂಪತ್ತು. ಬಹಳ ಅರಣ್ಯಗಳು ಬಹಳಷ್ಟು ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ಈ ಕಾಡುಗಳು ಹೆಚ್ಚಾದಷ್ಟು ಆ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳ ಸಂಖ್ಯೆನೂ ಏನಾಗುತ್ತೆ, ಹೆಚ್ಚಾಗ್ತದೆ. ಹಾಗಾಗಿ ನಾವು ಈ ಒಂದು ಸಸ್ಯ ಮತ್ತು ಪ್ರಾಣಿಗಳ ಸಂಪತ್ತನ್ನು ಕಾಪಾಡ್ತಕ್ಕಂಥ ಕೆಲಸ ಅದು ನಮ್ಮ ಕೈಯಲ್ಲಿ ಇದೆ ಅಂತಕ್ಕಂಥದ್ದು. ಈ ಒಂದು ಪ್ರಾಣಿಗಳು ಮತ್ತು ಸಸ್ಯಗಳು ಏನಾಗಿದ್ದಾವೆ ಅಂತ ಹೇಳಿದರೆ, ತಮ್ಮದೇ ಆದಂಥ ಒಂದು ಆವಾಸ ಸ್ಥಾನದಲ್ಲಿ ವಾಸಿಸುತ್ತವೆ ಅಂತಕ್ಕಂಥದ್ದು. ಅಂದರೆ ಪ್ರಾಣಿಗಳು ತಮ್ಮದೇ ಆದ ಆವಾಸದಲ್ಲಿ ಏನು ಮಾಡ್ತವೆ, ವಾಸ ಮಾಡುತ್ತವೆ. ಮತ್ತು ಸಸ್ಯಗಳು ಅದೇ ರೀತಿಯಾಗಿ ನಿರ್ದಿಷ್ಟವಾದ ಪ್ರದೇಶಗಳಲ್ಲಿ ನಿರ್ದಿಷ್ಟವಾದ ಸಸ್ಯಗಳು ಕೂಡ ಕಂಡು ಬರ್ತವೆ ಅಂತಕ್ಕಂಥದ್ದು. ಇಲ್ಲಿ ನಾನು ಒಂದು ಪದ ಬಳಸಿದ್ದೀನಿ ಮಕ್ಕಳು. ಏನು ಅಂತ ಹೇಳಿದರೆ ಆವಾಸ ಅಂತ ಇದೆ. ಆವಾಸ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಒಂದು ಜೀವಿಯು ಜೀವಿಸಲು ಬೇಕಾದ ನಿರ್ದಿಷ್ಟವಾದ ಸ್ಥಳಕ್ಕೆ ನಾವು ಆವಾಸ ಅಂತ ಕರಿತೀವಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹ್ಯಾಬಿಟಟ್ ಅಂತ ಕರಿತೀವಿ. ಹ್ಯಾಬಿಟಟ್ ಅಂದರೆ ಅದು ಒಂದು ಜೀವಿ, ಒಂದು ಜೀವಿ ಜೀವಿಸಲು ಬೇಕಾದ ನಿರ್ದಿಷ್ಟವಾದ ಸ್ಥಳ. ಈಗ ನಾನೊಂದು ಎರಡು ಮೂರು ಉದಾಹರಣೆಗಳನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಆನೆ ಎಲ್ಲಿರ್ತದೆ? ಕಾಡಿನಲ್ಲಿ ಇರ್ತದೆ. ಒಂಟೆ ಎಲ್ಲಿರ್ತದೆ? ಮರುಭೂಮಿಯಲ್ಲಿ ಇರ್ತದೆ. ಮೀನುಗಳು ಎಲ್ಲಿರ್ತವೆ? ನೀರಿನಲ್ಲಿ ಇರುತ್ತವೆ. ಪಕ್ಷಿಗಳು ಎಲ್ಲಿರ್ತವೆ? ಗಿಡ ಮರಗಳಲ್ಲಿ ಇರ್ತವೆ. ಹಾವುಗಳು ಎಲ್ಲಿರ್ತವೆ? ಸಾಮಾನ್ಯವಾಗಿ ಹುತ್ತಗಳಲ್ಲಿ ಇರ್ತವೆ. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಅವು ಜೀವಿಗಳವ್ರಿಗೆ ಯಾವುದೋ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳದಲ್ಲಿ ಅವು ಜೀವನವನ್ನು ಮಾಡ್ತಾವಲ್ಲ, ಅದಕ್ಕೆ ನಾವು ಆವಾಸ ಸ್ಥಾನ ಅಂತೇಳ್ಬಿಟ್ಟು ಕರಿತೀವಿ. ಈಗ ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಕ್ರಮವಾಗಿ ಆ ಒಂದು ಪ್ರದೇಶದ ಸಸ್ಯ ಸಂಪತ್ತು ಅಥವಾ ಪ್ರಾಣಿ ಸಂಪತ್ತು ಅಂತೇಳ್ಬಿಟ್ಟು ನಾವು ಕರಿತೀವಿ. ಉದಾಹರಣೆಗೆ ಈಗ ನಮ್ಮ ನಾಡಿನಲ್ಲಿ ನಾವು ಪಶ್ಚಿಮ ಘಟ್ಟ ಕಾಡುಗಳು ಅಂತ ಕರಿತೀವಿ. ಪಶ್ಚಿಮ ಘಟ್ಟ ಕಾಡುಗಳಲ್ಲಿ ನಾವು ವಿಭಿನ್ನ ಜಾತಿಯ ಸಸ್ಯಗಳನ್ನು ಕಾಣ್ತೀವಿ. ಅದೇ ರೀತಿಯಾಗಿ ನಾವು ನಮ್ಮ ಬಂಡೀಪುರ ಆಗಿರ್ಬೋದು, ನಾಗರಹೊಳೆ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂತಹ ಪ್ರದೇಶಗಳಲ್ಲಿ ಸಸ್ಯಗಳ ಜೊತೆಗೆ ಅನೇಕ ಪ್ರಾಣಿಗಳನ್ನು ಕೂಡ ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಇವತ್ತು ನಮ್ಮ ಒಂದು ಪಠ್ಯಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೀವಿ. ನೋಡಿ, ಪಠ್ಯಪುಸ್ತಕದಲ್ಲಿ ನಾವು ಅನೇಕ ಪ್ರಾಣಿಗಳ ಒಂದು ಚಿತ್ರಗಳನ್ನು
ಕೂಡ ಅಲ್ಲಿ ಕೊಟ್ಟಿದ್ದಾನೆ. ಯಾವುದು? ಕಾಡು ನಾಯಿ ಆಗಿರ್ಬೋದು, ಜಿಂಕೆ ಆಗಿರ್ಬೋದು, ತೋಳ ಆಗಿರ್ಬೋದು, ಅದೇ ರೀತಿ ಚಿರತೆ ಆಗಿರ್ಬೋದು, ಅಥವಾ ಜರಿ ಸಸ್ಯ ಆಗಿರ್ಬೋದು, ಅಥವಾ ನೇರಳೆ ಮರ. ಇವೆಲ್ಲವೂ ಕೂಡ ಏನಾಗಿರ್ತವೆ, ಈ ಎಲ್ಲ ಸಸ್ಯಗಳು ಮತ್ತು ಪ್ರಾಣಿಗಳು ತಮ್ಮದೇ ಆದಂಥ ಒಂದು ಪ್ರದೇಶಗಳಲ್ಲಿ, ಆವಾಸ ಸ್ಥಾನಗಳಲ್ಲಿ ಅವು ಜೀವಂತವಾಗಿ ಇದ್ದು ತನ್ನ ಸಂತಾನಾಭಿವೃದ್ಧಿಯನ್ನು ಏನು ಮಾಡ್ತವೆ, ಹೆಚ್ಚಿಸಿಕೊಳ್ಳುತ್ತವೆ ಅಂತಕ್ಕಂಥದ್ದು. ಮಕ್ಕಳೇ, ಈಗ ನಿಮಗೆಲ್ಲ ಗೊತ್ತಾಗಿದೆ ಅನ್ನಿಸ್ತಾ ಇದೆ. ಮಕ್ಕಳೇ, ಈಗ ನಾವು ಸ್ಥಳೀಯ ಪ್ರಭೇದಗಳು ಅಂತ ನೆಕ್ಸ್ಟ್ ಇದೆ ಹೆಡ್ಡಿಂಗ್. ಏನು ಪ್ರಭೇದ ಅಂತ ಹೇಳಿದರೆ ಏನು? ಫಸ್ಟ್ ನಾವು ಅದನ್ನು ತಿಳ್ಕೊಬೇಕು. ಪ್ರಭೇದ ಅಂತಕ್ಕಂಥದ್ದು, ಪ್ರಭೇದ ಅಂತ ಹೇಳಿದರೆ ಒಂದೇ ರೀತಿಯ ಹೋಲಿಕೆಯುಳ್ಳ ಜೀವಿಗಳ ಗುಂಪಿಗೆ ನಾವು ಪ್ರಭೇದ ಅಂತ ಹೇಳಿಬಿಟ್ಟು ಕರಿತೀವಿ ಅಂತಕ್ಕಂಥದ್ದು. ಈಗ ನಾವು ಏನು ಮಾಡ್ತೇವಪ್ಪ ಅಂತ ಹೇಳಿದರೆ, ಈ ಒಂದು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾನು ಈಗ ತಾನೇ ಹೇಳಿದೆ, ಬೇರೆ ಬೇರೆ ಪ್ರಾಣಿಗಳನ್ನು ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಒಂದೇ ರೀತಿಯ ಪ್ರಾಣಿ ಎಲ್ಲ ಒಂದು ಪ್ರದೇಶಗಳಲ್ಲಿ, ಪರಿಸರ ವ್ಯವಸ್ಥೆಯಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಬೇರೆ ಬೇರೆ ಪ್ರಾಣಿಗಳು ಬೇರೆ ಬೇರೆ ಸ್ಥಳಗಳಲ್ಲಿ. ಈ ಉದಾಹರಣೆಗೆ ನಾವು ಇಲ್ಲಿ ನಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾನೆ. ಯಾವುದಪ್ಪ ಅಂತ ಹೇಳಿದರೆ ಕೆಂದಳಿಲು ಅಂತ ಇದೆ, ಗೇಂಟ್ ಸ್ಕ್ವೇರಿಲ್ ಅಂತ ನಾವು ಇದನ್ನು ಕರಿತೀವಿ. ಇದು ಏನಾಗಿದೆ ಅಂತ ಹೇಳಿದರೆ, ಈ ಒಂದು ಅಳಿಲು ಏನಾಗಿದೆ ಅಂತ ಹೇಳಿದರೆ ತುಂಬ ದೊಡ್ಡದಾದ ಅಳಿಲಾಗಿದ್ದು, ಇದು ಈ ಒಂದು ಅಳಿಲಿಗೆ ತುಪ್ಪಳದಂತಹ ಬಾಲವಿದೆ ಅಂತಕ್ಕಂಥದ್ದು. ಈ ಅಳಿಲಿನ ಒಂದು ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಈ ಒಂದು ಅಳಿಲು ಏನಾಗಿದೆ ಅಂತ ಹೇಳಿದರೆ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಅಳಿಲಾಗಿದೆ ಅಂತಕ್ಕಂಥದ್ದು. ಈಗ ನಮ್ಮ ಒಂದು ಸ್ಥಳೀಯ ಪ್ರಭೇದಗಳು ಅಂತ ಹೇಳಿದರೆ ಏನು? ನಾನಲ್ಲಿ ಹೆಡ್ಡಿಂಗ್ ಇದೆ, ಸ್ಥಳೀಯ ಪ್ರಭೇದ ಅಂತ ಹೇಳಿದರೆ ಅದರ ಒಂದು ನಿರೂಪಣೆ, ಅದರ ಡೆಫಿನೇಷನ್ ಏನು ಅಂತ ಹೇಳಿದರೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಆ ಪ್ರದೇಶದ ಸ್ಥಳೀಯ ಪ್ರಭೇದಗಳು ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಈ ಒಂದು ಪ್ರಭೇದಗಳು ಏನಾಗಿದ್ದಾವೆ, ನೈಸರ್ಗಿಕವಾಗಿ ಬೇರೆಲ್ಲೂ ಆ ಒಂದು ಸ್ಥಳವನ್ನು ಬಿಟ್ಟು ಬೇರೆಲ್ಲೂ ಕಂಡು ಬರುವುದಿಲ್ಲ ಅಂತಕ್ಕಂಥದ್ದು. ಅವು ಒಂದೊಂದು ನಿರ್ದಿಷ್ಟ ಪ್ರದೇಶಗಳಲ್ಲಿ ಮಾತ್ರ ಅವು ಆ ಪ್ರಾಣಿಗಳು ವಾಸ ಮಾಡ್ತಾ ಇರ್ತವೆ ಅಂತಕ್ಕಂಥದ್ದು. ಈಗ ನಾವು ಈ ಸಾಲ್ ಮತ್ತು ಕಾಡು ಮಾವು ಅಂತಕ್ಕಂಥವು ಇದ್ದಾವೆ. ಸಾಲ್ ಮತ್ತು ಕಾಡು ಮಾವು ಅಂತಕ್ಕಂಥ ಎರಡು ಬಗೆಯ ಸಸ್ಯಗಳು ಏನಾಗಿದ್ದಾವೆ, ಪಚ್ಮಡಿ ಮೀಸಲು ಜೀವಗೋಳದಲ್ಲಿ ಕಂಡುಬರ್ತಕ್ಕಂತಹ ಎರಡು ಸಸ್ಯಗಳಾಗಿದ್ದಾವೆ ಅಂತಕ್ಕಂಥದ್ದು. ನಾನು ಈಗ ತಾನು ಹೇಳಿದೆ, ಪಚ್ಮಡಿ ಜೀವಗೋಳ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇವೆರಡೂ ಕೂಡ ಒಂದು ಮಾವಿನ ಒಂದು ಜಾತಿ ಕಾಡು ಮಾವು ಅಂತಕ್ಕಂಥದ್ದು ಒಂದು, ಇನ್ನೊಂದು ಸಾಲ್ ಮರ ಅಂತಕ್ಕಂಥದ್ದು. ಈ ಎರಡೂ ಮರಗಳು ಪಚ್ಮಡಿ ಮೀಸಲು ಜೀವಗೋಳದಲ್ಲಿ ಕಂಡುಬರ್ತಕ್ಕಂತಹ ಸ್ಥಳೀಯ ಸಸ್ಯಗಳಿಗೆ ಎರಡು ಉದಾಹರಣೆಗಳು ಅಂತಕ್ಕಂಥದ್ದು ಒಂದಾದರೆ, ಇನ್ನೊಂದೇನಪ್ಪ ಅಂತ ಹೇಳಿದರೆ ಕಾಡೆಮ್ಮೆ, ಕೆಂದಳಿಲು ಮತ್ತು ಹಾರುವ ಅಳಿಲು ಏನಾಗಿದ್ದಾವೆ, ಈ ಒಂದು ಪ್ರದೇಶದ ಸ್ಥಳೀಯ ಪ್ರಾಣಿಗಳಿಗೆ ಉದಾಹರಣೆಗಳಾಗಿದ್ದಾವೆ ಅಂತಕ್ಕಂಥದ್ದು. ನಾನೀಗ ಎರಡೂ ಸಸ್ಯಗಳಿಗೆ ಉದಾಹರಣೆಗಳು ಸಾಲು ಮತ್ತು ಕಾಡು ಮಾವು ಹೇಳಿದೆ. ಇನ್ನೊಂದು ಪ್ರಾಣಿಗಳಿಗೆ ಕಾಡೆಮ್ಮೆ, ಕಂದಳಿಲು ಮತ್ತು ಹಾರುವ ಅಳಿಲು, ಈ ಒಂದು ಪ್ರಾಣಿಗಳು ಏನಾಗಿದ್ದಾವೆ, ಸ್ಥಳೀಯ ಪ್ರಾಣಿಗಳಿಗೆ ಉದಾಹರಣೆಗಳನ್ನು ನಾವು ಹೇಳ್ಬೋದು ಅಂತಕ್ಕಂಥದ್ದು. ಈ ಒಂದು ಜೀವಿಗಳ ನೈಸರ್ಗಿಕ ಆವಾಸಗಳನ್ನು ನಾಶಪಡಿಸಿರುವುದನ್ನು ಜನಸಂಖ್ಯೆ ಹೆಚ್ಚಳ ಅಂತಕ್ಕಂಥದ್ದು ಹೇಳ್ತಾನೆ. ಯಾಕೆ ಅಂತೇಳಿದರೆ, ಇವತ್ತು ಈ ಪ್ರಾಣಿಗಳು ನಶಿಸಿ ಹೋಗ್ತಾ ಇದ್ದಾವೆ. ಯಾಕೆ ಅಂತೇಳಿದರೆ, ಆ ಒಂದು ಪ್ರಾಣಿಗಳು ವಾಸ ಮಾಡೋದಕ್ಕೆ ಬೇಕಾದಂಥ ಆವಾಸವಾದ ಗಿಡ ಮರಗಳನ್ನು ಮನುಷ್ಯ ಇವತ್ತು ನಾಶಪಡಿಸ್ತಕ್ಕಂಥದ್ದು, ಕಡಿಯೋದ್ರಿಂದ ಅವುಗಳಿಗೆ ಏನಾಗ್ತದೆ, ಆವಾಸ ಇಲ್ಲದಂಗೆ ಆಗ್ತಾಯಿದೆ. ಹಾಗಾಗಿ ಈ ಒಂದು ಪ್ರಾಣಿಗಳಿಗೆ ಏನಾಗ್ತದೆ, ಸಮಸ್ಯೆ ಆಗ್ತಾಯಿದೆ ಅಂತಕ್ಕಂಥದ್ದು. ಹಾಗಾಗಿ ಇನ್ನೇನಾಗ್ತದೆ ಸಮಸ್ಯೆ, ಬರ್ತಾ 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 ಏನಾಗುತ್ತೆ, ಈ ಒಂದು ಪ್ರಾಣಿಗಳ ಒಂದು ಪ್ರಭೇದದ ಒಂದು ಉಳಿವಿಗೆ ಏನಾಗ್ತದೆ, ಸಮಸ್ಯೆ ಉಂಟಾಗ್ತದೆ. ಕೊನೆಗೆ ಏನಾಗ್ತದೆ ಅಂಥೇಳಿದರೆ, ಅವುಗಳ ಒಂದು ಉಳಿವು ತುಂಬ ಕಷ್ಟ ಆಗ್ತದೆ. ಅದಕ್ಕೆ ನಾವು
ಅಪಾಯದ ಅಂಚಿನಲ್ಲಿರುವ ಪ್ರಾಣಿಗಳು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಮಕ್ಕಳೇ, ಇವತ್ತು ನಾವು ಈ ಒಂದು ಅಭ್ಯಾಸದಲ್ಲಿ ಅನೇಕ ಅಂಶಗಳನ್ನು ತಿಳ್ಕೊಂಡ್ವಿ, ಅನೇಕ ಅಂಶಗಳನ್ನು ತಿಳ್ಕೊಂಡ್ವಿ. ನೀವೆಲ್ಲ ನೋಡಿದ್ರಿ, ಕೆಲವು ಚಿತ್ರಗಳನ್ನು ಕೂಡ ನೋಡಿದ್ರಿ. ಹಾಗಾಗಿ ಇವತ್ತು ನಾವು ಈ ಪಾಠದಲ್ಲಿ ಅನೇಕ ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ಹಾಗಾಗಿ ನೀವು ಈ ಒಂದು ಪಾಠವನ್ನು ಇಲ್ಲಿವರೆಗೂ ಸಮಾಧಾನವಾಗಿ ಕುಳಿತುಕೊಂಡು ಆಲಿಸಿದ್ದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.